ಇಲ್ಲಿ ಪ್ರಧಾನಮಂತ್ರಿ ಇದ್ರು, ಅಲ್ಲಿ ಕಾರ್ಯಕ್ರಮ ಕಟ್ಟಬೇಕು. ಬಿಜ್ಜಳ ರಾಜನ್ ಕಾಲ ದಾನ ಧರ್ಮ ನ್ಯಾಯ ನೀತಿ ನ್ಯಾಯ ಪಂಚಾಯತ್ ಕಟ್ಟಿದ್ರು. ಯಾ ಬಡ್ರಿಗೆ ಏನ್ ಬೇಡಿ ಕೊಡುದು, ಸಮಸ್ಯೆ ಮಾಡೋದು ಎಲ್ಲ ಇಲ್ಲಿ ಕೂತೆ ಮಾಡ್ತಿರು. ಅವ್ರ ಬಳಿ ಒಂದು ಬಿಜಾರಾಜ ತಮಿಳ್ ಪತ್ರ ತಂದು ಅವ್ರಿಗೆ ಓದು ಬರ್ತಿದ್ದಿಲ್ಲ. ಈ ಬಸವಣ್ಣಪ್ಪರು ಓದ್ ತೋರಿಸಿರು. ಓದ್ ಬಂಗಾರ ಬೆಳಿ ರಾಶಿ ಗಟ್ಟಲೆ ಐತಿ ಶ್ರೀನಿವಾಸ ಅಂತ ಹೇಳ ಪಂಡಿತ ನೀವು ಸುಳ್ಳು ಹೇಳ್ತಾನ್ರಿ, ನೀವು ಶ್ರೀನಿವಾಸ ಹೊಡೆದ್ರೆ ಮಾಡ್ಲತ್ತಂದ್ರು. ಬಿಜಾರಾಜ ಅಂದ್ರೆ ಕೆದ್ರ ನೋಡ್ರಿ ಅಂದ್ರು. ಕೆದ್ರ ನೋಡ ರಂಜನ್ ತುಂಬಿದ್ದು ಬಂಗಾರ ಬೆಳ್ಳಿ ರತ್ನ ಮುತ್ತ ರಂಜನ್ ತುಂಬಿದ್ದು. ಅವ್ರಂದ್ರು ಏನ್ ಬೇಕು ತಗೊಂಡ ಮಾಡ್ರಿ, ತುಂಬದು ಹಂಗೆ ಇರ್ತಿತ್ತು, ಸರಿತಿಲ್ಲ. ಅದು 1,96,000 ಅಂತ ಮಾಡ್ತಿದ್ರು. ಹಂಗೆ ಇರ್ತಿತ್ತು. ಲಕ್ಷಪಾತ ಗದಿಗಳಿಗೆ ನೀರು ಅದು ಪುರುಷ ಕಟ್ಟಿರ್ತೀವಿ. ಹುಟ್ಟಿದೆಲ್ಲ ಪುರುಷ ಒಳಗೆ ಅದ್ರಿ ಅಂದ್ರೆ ಶಕ್ತಿ ಭಾಳ ಏನಿದೆ. ಏನ್ ಬಿಡಿದೆಲ್ಲ ಕರೆಸಿ ತರ್ತೇವೆ. ಇವತ್ತೇ ಮುಸ್ಲಿಂ ಯಾರೇ ಒಬ್ಬರು ಏನ್ ಬಿಡಿದ್ರೆ ಕೊಡ್ತೇವೆ. ಅದು ನಾವು ಅರಮನೆಗ ಶಿಲೆ ಇತ್ತು, ಸ್ಥಾಪನೆ ಮಾಡಿ ಮ್ಯಾಲ ಮಂದಿ ಸ್ಥಾಪನೆ ಸ್ಥಾಪನೆ ಮಾಡ್ಯಾರ. ಅದು ನಂದಿ ತೆಗೆದ್ಮೇಲೆ ಸುಮ್ಮನೆ ಖಾಲಿ ಹಾಕಿಡ್ಬೇಕಂದ್ರೆ ಸ್ಥಾಪನೆ ಮಾಡಿ ಶ್ರಾವಣದ ಅಭಿಷೇಕ ಪೂಜೆ ನಡೀತದೆ. ಶಿಲ್ಪಕಲೆ ನಮಸ್ಕಾರ ಶರಣು ಶರಣಾರ್ಥಿ, ನಿಮ್ಮ ಶರಣು ವಸ್ತದು. ಇವತ್ತು ನಾವು ವಿಶ್ವದ ಮೊದಲ ಸಂಸತ್ತು ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸಿದ ನೆಲ ಜಗಜ್ಯೋತಿ ಬಸವೇಶ್ವರರ ಕರ್ಮಭೂಮಿ ಪ್ರಭುದೇವರ ಜ್ಞಾನ ಭೂಮಿ ಬಸವ ಕಲ್ಯಾಣ ಬಸವಣ್ಣನರ ನೇತೃತ್ವದಲ್ಲಿ ಪ್ರಭುದೇವರ ಅಧ್ಯಕ್ಷತೆಯಲ್ಲಿ ಅಸೇತು ಹಿಮಾಚಲದಿಂದ 770 ಜಾತಿ ಉಪಜಾತಿಗಳ ಬೈಗಳು ಬಂದು ಭಕ್ತರಾದ ಬಸವ ಕಲ್ಯಾಣ ಮತಾತೀತವಾಗಿ ಭಾಷಾತೀತವಾಗಿ ನುಡಿದಂತೆ ನಡೆಯಲು ನಡೆದಂತೆ ನುಡಿಯಲು ಆಗಮಿಸಿದ ವಿವಿಧತೆಯ ಏಕತೆಯ ಅನುಭವ ಕೇಂದ್ರ ಬಸವ ಕಲ್ಯಾಣ. ಇವತ್ತು ನಾವು ಬಸವ ಕಲ್ಯಾಣದಲ್ಲಿ ಬಂದು ಈ ಒಂದು ಅಣ್ಣ ಬಸವಣ್ಣವರ ಕರ್ಮಭೂಮಿಯಲ್ಲಿ ನಾವು ಎಲ್ಲಾ ದೇವರ ಇಲ್ಲಿರ್ತಕ್ಕಂಥ ಶರಣರ ದರ್ಶನವನ್ನು ಮಾಡಿ ಅನುಭವ ಮಂಟಪಕ್ಕೆ ಹೋಗಿ ಅಲ್ಲಿ ಕೂಡ ದರ್ಶನವನ್ನು ಪಡೆದು ಬಂದ್ಮೇಲೆ ಇಲ್ಲಿ ನಾವು ಅಣ್ಣ ಬಸವಣ್ಣವರ ಮಂದಿರಕ್ಕೆ ದೇವಸ್ಥಾನಕ್ಕೆ ಹೋಗಿ ಕೂಡ ಅವರನ್ನು ಕೂಡ ಹಣೆ ಮಣಿದು ಇಲ್ಲಿ ನಾವು ಅದರ ಪಕ್ಕದಲ್ಲೇ ಇರ್ತಕ್ಕಂಥ ಪರಸು ಇರ್ತಕ್ಕಂಥ ಪರಸುಕಟ್ಟೆ, ಈ ಒಂದು ಪರಸುಕಟ್ಟೆಗೆ ಬಂದಿದ್ದೀವಿ. ಇದು ಬಸವ ಕಲ್ಯಾಣದಲ್ಲಿ ಐತಿಹಾಸಿಕ ಸ್ಥಳದಲ್ಲಿ ಪ್ರವಾಸಿ ಸ್ಥಳಗಳಲ್ಲಿ ನೋಡ್ತಕ್ಕಂಥ ಸ್ಥಳ. ಇದು ಒಂದು ಕೂಡ ಪರುಷಕಟ್ಟೆ. ಈ ಒಂದು ಪರುಷಕಟ್ಟೆ 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣವರು ಬಿಜ್ಜಳ ರಾಜನ ರಾಜಮನೆತನದಲ್ಲಿ ಅವರು ಮಂತ್ರಿಗಳಾಗಿರಿದಾಗ ಈ ಒಂದು ಪರುಷಕಟ್ಟೆ ಮೇಲೆ ಕುಂತು ಜನರ ಸಮಸ್ಯೆಗಳನ್ನ, ದಾನ ಧರ್ಮ, ಅವರ ನ್ಯಾಯ ನೀತಿ ಮತ್ತೆ ಏನೇ ಇದ್ರು ಕೂಡ ಅವರ ಒಂದು ಕಷ್ಟಗಳನ್ನ ಸ್ಪಂದಿಸ್ತಕ್ಕಂಥ ಕೆಲಸವನ್ನ ಈ ಕಟ್ಟೆ ಮೇಲೆ ಕೂತ್ಕೊಂಡು ಅಣ್ಣ ಬಸವಣ್ಣನವರು ಅವರು ಕಾರ್ಯನಿರ್ವಹಿಸುತ್ತಿರುವಂತಕ್ಕಂಥದ್ದು ಈ ಒಂದು ಪರುಷಕಟ್ಟೆ. ಇದು ಪರುಷಕಟ್ಟೆ ಬಹಳ ನಿಜವಾಗಿ ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥ ಪರುಷಕಟ್ಟೆ. ಇದರಲ್ಲಿ ಅಣ್ಣ ಬಸವಣ್ಣವರು ಕೂತಿರ್ತಕ್ಕಂಥ ಈ ಒಂದು ಪರುಷಕಟ್ಟೆ ಇದರಲ್ಲಿ ಕೂಡ ಬಹಳ ಸುಂದರವಾಗಿರ್ತಕ್ಕಂಥ ಶಿಲ್ಪಕಲೆ ಕೆತ್ತನೆಗಳನ್ನು ಕೂಡ ನಾವು ನೋಡಬಹುದು. 12ನೇ ಶತಮಾನದಲ್ಲಿ ಕಲ್ಯಾಣ ಚಾಲುಕ್ಯ ಕಾಲದಲ್ಲಿ ಇರ್ತಕ್ಕಂಥ ಈ ಒಂದು ಶಿಲ್ಪಕಲೆಯನ್ನ ನಿಜವಾಗಿ ಕೂಡ ಬಹಳ ಅದ್ಭುತವಾಗಿದೆ. ಇಲ್ಲೇ ಕೂತು ಅಣ್ಣ ಬಸವಣ್ಣನವರು ಜನರ ಸಮಸ್ಯೆಯನ್ನ ಸ್ಪಂದಿಸ್ತಿದ್ರು, ಅವರಿಗೆ ಬೇಡಿದ್ದನ್ನ ಕೊಡ್ತಕ್ಕಂಥ ದಾನ ಧರ್ಮವನ್ನು ಮಾಡ್ತಕ್ಕಂಥ ಕೆಲಸವನ್ನ ಈ ಕಟ್ಟೆಯನ್ನ ಮಾಡ್ತಾ ಇದ್ರು. ಇಲ್ಲಿ ಇದು ಏನು ಇದ್ರ ವಿಶೇಷ ಅಂತ ಅಂದ್ರೆ ಇಲ್ಲಿ ಬಂದು ತಾವು ಏನೇ ಬೇಡಿಕೊಂಡ್ರು ಕೂಡ ನಮ್ಮ ಎಲ್ಲ ಇಷ್ಟಾರ್ಥಗಳನ್ನ ಸಿದ್ಧಿ ಪೂರೈಸ್ತಕ್ಕಂಥ ಆ ಶಕ್ತಿ ಇರ್ತಕ್ಕಂಥ ಈ ಒಂದು ಕಟ್ಟೆ. ಈ ಕಟ್ಟೆ ಒಳಗೆ ಕೂಡ ಆ ಒಂದು ಅಕ್ಷಯ ಪಾತ್ರತೆ ಇರ್ತಕ್ಕಂಥದ್ದು ಇಲ್ಲಿ ಅರ್ಚಕರಾಗಿರ್ತಕ್ಕಂಥ ಸ್ವಾಮೀಜಿಯವರು ಹೇಳಿದ್ರು. ಈ ರೀತಿ ಬಹಳ ಇಲ್ಲಿ ಬಸವ ಕಲ್ಯಾಣದಲ್ಲಿ ಏನೇ ಕೆಲಸವನ್ನು ಯಾವುದೇ ಧರ್ಮದವರು ಏನೇ ಮಾಡ್ಬೇಕಾದ್ರೂ ಕೂಡ ಇಲ್ಲಿ ಬಂದು ಬೇಡಿಕೊಂಡು ತಮ್ಮ ಹಣೆ ಮಡೆದು ಬೇಡಿಕೊಂಡೇ ಇಲ್ಲಿಂದ ಕೆಲಸ ಮಾಡ್ತಾರೆ. ಇಲ್ಲಿ ಒಂದು ಏನೇ ಬೇಡಿಕೊಂಡ್ರು ಕೂಡ ಅದು ಕೆಲಸವನ್ನ ಪೂರೈಸುತ್ತೆ. ಅವ್ರಿಗೆ ಏನ್ ಬೇಡಿದೆಲ್ಲ ಕೂಡ ದುಪ್ಪಟ್ಟಾಗಿ ಆಗುತ್ತೆ ಅಂತಕ್ಕಂಥ ಒಂದು ಅಂತ ಚಮತ್ಕಾರ ಇರ್ತಕ್ಕಂಥ ಈ ಒಂದು ಪರುಷಕಟ್ಟೆ ಇದು ನಿಜವಾಗಿ ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥ ಇಂಥ ಒಂದು ಪರುಷಕಟ್ಟೆ ನಮ್ಮ ಕಲ್ಯಾಣ ಕರ್ನಾಟಕದ ಬಸವ ಕಲ್ಯಾಣದಲ್ಲಿ ತಾವು ಬಸವಣ್ಣ ಶರಣರ ಒಂದು ದರ್ಶನವನ್ನು ಮಾಡ್ತಾ ಕೂಡ ಈ ಒಂದು ಪರುಷಕಟ್ಟೆಯನ್ನು ಕೂಡ ನೋಡ್ಬೇಕು. ಇಲ್ಲಿ ಕೂಡ ಬಹಳಷ್ಟು ಅಭಿವೃದ್ಧಿ ಆಗ್ತಾ ಇದೆ. ಸಾಕಷ್ಟು ಇಲ್ಲಿ ಕೂಡ ಬಸವ ಕಲ್ಯಾಣ ಪ್ರಾಧಿಕಾರದವರು ಕೂಡ ಇಲ್ಲಿ ಇನ್ನೂ ಅಭಿವೃದ್ಧಿಯನ್ನ ಮಾಡ್ತಾ ಇದ್ದಾರೆ. ಮುಂದೆ ಬರ್ತಕ್ಕಂಥ ದಿನದಲ್ಲಿ ಇಲ್ಲಿ ಇನ್ನಷ್ಟು ಕೂಡ ಬಹಳಷ್ಟು ನೋಡ್ತಕ್ಕಂಥ ಒಂದು ಅಭಿವೃದ್ಧಿಯನ್ನ ನಾವು ಇಲ್ಲಿ ನೋಡ್ಬೋದು.
ಅದಕ್ಕೆ ಬಸವ ಕಲ್ಯಾಣಕ್ಕೆ ಬಂದ್ರೆ ತಪ್ಪದೆ ಅಣ್ಣ ಬಸವಣ್ಣವರ ಆಶೀರ್ವಾದ, ಎಲ್ಲಾ ಶರಣರ ಆಶೀರ್ವಾದವನ್ನು ಪಡೆದು, ಜೊತೆಗೆ ಈ ಒಂದು ಪರುಷಕಟ್ಟೆಯಲ್ಲಿ ಬಂದು ಕೂಡ ತಮ್ಮ ಬೇಡಿಕೆಯನ್ನ ಇಲ್ಲಿ ಬಂದು ಬೇಡಿಕೊಂಡು ತಮ್ಮ ಒಂದು ಇಷ್ಟಾರ್ಥವನ್ನು ಪೂರೈಸಿಕೊಳ್ಬೇಕಂತ ಇದರ ಒಂದು ಸಂಕ್ಷಿಪ್ತವಾದ ಮಾಹಿತಿಯನ್ನ ನೀಡಿದ್ದೇನೆ. ಧನ್ಯವಾದಗಳು. ಶರಣು ಶರಣ.